ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗುಲ್ಬರ್ಗಾ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮ ಹಾಗೂ ಕೂಡ್ಲಾ ಗ್ರಾಮದ ಸಮೀಪ ಸುಮಾರು 15ರಿಂದ 20 ವರ್ಷದಿಂದ ಶ್ರೀ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾಗಿದೆ. ಆದರೆ ಈ ಕಂಪನಿಯಿಂದ ತುಂಬಾ ಕಲುಷಿತ ವಾತಾವರಣ ನಿರ್ಮಾಣವಾಗಿದೆ. ಕಂಪನಿಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕಲುಷಿತ ಆಹಾರ ಹಾಗೂ ಗಾಳಿಯನ್ನ ನೀಡುತ್ತಿದ್ದಾರೆ ಮತ್ತು ಈ ಕಲುಷಿತ ಗಾಳಿಯಿಂದ ಸುಮಾರು 250ಕ್ಕೂ ಹೆಚ್ಚು ಕ್ಯಾನ್ಸರ್ ಹಾಗೂ 350ಕ್ಕೂ ಹೆಚ್ಚು ಟಿಬಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯಿಂದ ಕೆಲಸ ಮಾಡ್ತಿಲ್ಲ. ಹೀಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕು ಅಧ್ಯಕ್ಷರು ಮೌನೇಶ್ ಬೆನಕನಹಳ್ಳಿ ಹಾಗೂ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು ವಿಶ್ವನಾಥ್ ಉಡಗಿ ಅವರು ಖಂಡನೆಯನ್ನ ಮಾಡಿದ್ದಾರೆ. ಈ ಮೂಲಕ ತಿಳಿಸುವುದೇನೆಂದರೆ, ಕೂಡಲೇ ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕು. ಒಂದು ವೇಳೆ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸದಿದ್ದರೆ ವಾರ್ಡಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕು ವತಿಯಿಂದ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಘಟಕದ ಅಧ್ಯಕ್ಷರು ಅಂಜು ಸೇಡಂ ಮತ್ತು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಮುನಿಯಪ್ಪ ಹಾಗೂ ಮಹೇಶ್ ಜೋಗಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ವಿಶ್ವನಾಥ್ ಉಡಗಿ, ನ್ಯೂಸ್ 26 ಕನ್ನಡ, ಸೇಡಂ. ನಮಸ್ಕಾರ, ಮೌನೇಶ್ ಬೆನಕನಹಳ್ಳಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕು ಅಧ್ಯಕ್ಷರು. ಇವತ್ತು ಮಾತನಾಡಲಿಕ್ಕೆ ವಿಶೇಷ ಏನಪ್ಪ ಅಂದರೆ, ಸಿರಿ ಸಿಮೆಂಟ್ ಕಾರ್ಖಾನೆ ಅದರಿಂದ ಬೆನಕನಹಳ್ಳಿ, ಕೋಡ್ಲಾ, ರಾಜಹಳ್ಳಿ, ಗುಂಡ್ಗಾಂವ್ ಎಲ್ಲ ಊರುಗಳಲ್ಲಿ ದೆಷ್ಟು ಬರುತ್ತಾ ಇದೆ. ಅದರಲ್ಲಿ ಭಾಳ ತೊಂದರೆ ಆಗ್ತಾ ಇದೆ. ಯಾಕಪ್ಪ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಭೀ ಕೇರ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಇವತ್ತು ಹೊಲಗಳಲ್ಲಿ ಭೀ ಬಿದ್ದು ದೆಷ್ಟನ್ನು ಬಿದ್ದು ರೈತರಿಗೆ ಭಾಳಷ್ಟು ನಷ್ಟ ಆಗಿದೆ. ಅದಕ್ಕೆ ಇದು ಆದಷ್ಟು ಜಲ್ದಿ ನಿಲ್ಲಿಸಬೇಕು ಸಿರಿ ಸಿಮೆಂಟ್ ಕಾರ್ಖಾನೆಯವರು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ ಈ ಸಂದರ್ಭ ಮುಖಾಂತರ ಅವರಿಗೆ ಎಚ್ಚರ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ತಿನ್ನ ಅನ್ನದಲ್ಲಿ ದೆಷ್ಟು ಬೀಳ್ತಾ ಇದೆ. ಯಾಕಪ್ಪ ಅಂದರೆ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಇದೇ ಥರ ಕೇರ್ಲೆಸ್ ಮಾಡುತ್ತಾನೆ ಬರ್ತಾ ಇದ್ದಾರೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಸಿಮೆಂಟ್ ಕಾರ್ಖಾನೆ, ಸಿರಿ ಸಿಮೆಂಟ್ ಕಾರ್ಖಾನೆ ಅವರಿಗೆ ನೇರವಾಗಿ ಎಚ್ಚರ ಮಾಡ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ವಿಶ್ವನಾಥ್ ಉಡಗಿ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆಯ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು. ಇವತ್ತಿನ ದಿನ ಏನಪ್ಪ ಅಂದರೆ, ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಸಮೀಪದಲ್ಲಿ, ಬೆನಕನಹಳ್ಳಿ ಗ್ರಾಮದ ಸಮೀಪದಲ್ಲಿ ಸಿಮೆಂಟ್ ಕಾರ್ಖಾನೆ ಒಂದು ಶ್ರೀ ಸಿಮೆಂಟ್ ಅಂತ ಆಡಿ ಸುಮಾರು 15-20 ವರ್ಷ ಸ್ಥಾಪನೆ ಆಗಿದೆ. ಇಲ್ಲಿ ಬಂದು ಅಲ್ಲಿ ಸ್ಥಾಪನೆ ಆದ ನಂತರ ಇನ್ನುವರೆಗೂ ಅಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆ ಭಾಳ ಡೆಸ್ಟ್ ಕೊಡತ್ತಾರ. ಇಲ್ಲಿ ಬಂದವರು ಒಬ್ಬರಿಗೆ ಅನ್ನ ಕೊಡೋ ಅಂದ್ರೆ ಡೆಸ್ಟ್ ಕೊಡಕತ್ತಾರ ತಿಲ್ಲಕ. ಹಾಗಾಗಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿಯ ಗಮನವಹಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಸಿಮೆಂಟ್ ಫ್ಯಾಕ್ಟರಿಯ ಅಧಿಕಾರಿಗಳು ಕೂಡ ಯಾರು ಕೂಡ ನೋಡ್ತಾ ಇಲ್ಲ. ಹಾಗಾಗಿ ನಾವು ಕೇಳೋದೇನಪ್ಪ ಅಂದರೆ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲ್ಲಿಂದ ಯಾರು ಕೆಲಸ ಮಾಡ್ತಾರೆ ಮ್ಯಾನೇಜರ್ಗಳಾಗಿರ್ಬೋದು, ಅದನ್ನು ಸುತ್ತಮುತ್ತಲಿನ ಹಳ್ಳಿಗೆ ಯಾವ ಥರ ಡೆಸ್ಟ್ ಹೋಗುತ್ತೆ ಅದನ್ನು ಕಡಿವಾಣ ಹಾಕ್ಬೇಕಾಗ್ತದೆ. ಇಲ್ಲಪ್ಪ ಅಂದ್ರೆ ಇವತ್ತಿನ ಸೇಡಂ ತಾಲೂಕಿನಲ್ಲಿ ಸುಮಾರು ಏನಿಲ್ಲ ಅಂದರೆ 250ಕ್ಕೂ ಹೆಚ್ಚಿನ ಜನಸಂಖ್ಯೆ ಏನಿದ್ದು ಕ್ಯಾನ್ಸರ್ ಹೊಂದಿದ್ದಾರೆ ಹಾಗೂ 300ಗಿಂತ ಹೆಚ್ಚಿನ ಜನಸಂಖ್ಯೆ ಟಿಬಿ ಹೊಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, ಇಲ್ಲಿ ಗಾಳಿ ಸರಿಯಾಗಿಲ್ಲ, ಕಲುಷಿತವಾಗಿದೆ. ಈ ಗಾಳಿ ಕಲುಷಿತವಾಗಿರೋ ಕಾರಣ ಏನಪ್ಪ ಅಂದರೆ ಕಾರ್ಖಾನೆದವರು ಅದನ್ನು ನಿಯಂತ್ರಣ ಮಾಡಬೇಕಾಗ್ತದ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಳ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೀವಿ. ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇದನ್ನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಕ್ಷಣಾ ವೇದಿಕೆಯಿಂದ ಮತ್ತೊಂದು ಸಹ ಹೇಳೋಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ನಮ್ಮ ರೈತರಿಗೆ ಅನ್ನ ಕೊಡ್ತಾರಂದ್ರೆ ಅದಕ್ಕೆ ನೀವು ವಿಷ ಕೊಡಬೇಡ್ರಿ.